ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹನುಪ್ ದೇವಯ್ಯ. ಇವತ್ತು 13th ಜನವರಿ. ಇವತ್ತು ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀತು ಅಂತ ಹೇಳುವಂಥ ಕಂಪ್ಲೀಟ್ ಡೀಟೇಲ್ನ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು. 12th ನೈಟಿಗೆ ಸ್ಟಾಕ್ ಎಲ್ಲ ಬಂದಿತ್ತು. ಸ್ಟಾಕ್ ಎಲ್ಲ ಅನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಡೇ ಏನು ಪ್ರೊಡಕ್ಷನ್ ಇತ್ತು ಅದಕ್ಕೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಟರ್ಮರಿಕ್ದು ಪ್ರೊಡಕ್ಷನ್ ಇತ್ತು. ಪ್ಯೂರ್ ಆಗಿರುವಂಥ ಡ್ರೈ ಆಗಿರುವ ಟರ್ಮರಿಕ್ ಗೊನೆಯಲ್ಲೇ ನಾವು ಟರ್ಮರಿಕ್ ಪೌಡ್ರ್ ಮಾಡ್ತಾಯಿದ್ದೀವಿ. ನೀವೆಲ್ಲ ನೋಡ್ತಾ ಇರ್ಬೋದು, ಗ್ರೈನಿಂಗ್ ಆಗ್ತಾ ಇದೆ. ಥರ್ಡ್ ಬ್ಯಾಚ್ದು ಚಿಕನ್ ಮಸಾಲ ಪೌಡರ್ ರೆಡಿ ಆಗಲಿಕ್ಕೆ ಧನಿಯಾ ಮತ್ತು ಜೀರಿಗೆಲ್ಲ ರೋಸ್ಟ್ ಆಗ್ತಿದೆ. ರೋಸ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಏಕೆಂತಂದರೆ ನ್ಯಾಚುರಲ್ ಆಗಿ ಫ್ಲೇವರ್ ಮೇಂಟೈನ್ ಮಾಡಲಿಕ್ಕೆ ಇಷ್ಟೇ ಪರ್ಸೆಂಟೇಜಲ್ಲಿ ರೋಸ್ಟಿಂಗ್ ಆಗಲೇಬೇಕು. ಇವಾಗ ನೋಡ್ತಾ ಇರ್ಬೋದು, ಟೋಟಲ್ 12-13 ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಚಿಕನ್ ಮಸಾಲ ಪೌಡರ್ ನಮ್ಮಲ್ಲಿ ರೆಡಿ ಆಗುತ್ತೆ. ಈ ಎಷ್ಟೊಂದು ಕ್ಲಿಯರಾಗಿ, ಎಷ್ಟೊಂದು ಟೇಸ್ಟು, ಫ್ಲೇವರ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಬಂದಿದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿದೆ. ಇವತ್ತು ರೆಡಿ ಆಗಿರೋಂಥ ಪೌಡ್ರನ್ನ ನಮ್ಮ ಕಿಚನಲ್ಲೇ ಒಂದು ಚಿಕನ್ ಗ್ರೇವಿ ಮಾಡಿ ಟೆಸ್ಟ್ ಮಾಡೋಣ ಅಂತೇಳಿ ನಾವು ಚಿಕನ್ ಕರಿ ಮಾಡ್ತಾಯಿದ್ವಿ, ಗ್ರೇವಿ ಟೈಪ್ ಮಾಡ್ತಾಯಿದ್ವಿ. ಇದು ಕೂಡ ತುಂಬ ಪ್ಯೂರ್ ಕ್ವಾಲಿಟಿಯಾಗಿ, ಕಲರ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ನಮ್ಮಲ್ಲಿ ರೆಡಿಯಾಗುವಂಥ, ನ್ಯಾಚುರಲ್ ಆಗಿ ರೆಡಿಯಾಗುವಂಥ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ. ಆವಾಗೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಪ್ಯೂರಾಗಿ, ಕ್ವಾಲಿಟಿಯಾಗಿ ನಮ್ಮಲ್ಲಿ ಪ್ರಾಡಕ್ಟ್ ರೆಡಿಯಾಗುತ್ತೆ ಅಂತೇಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.